ಒಂದು ರಮಣೀಯ ಪ್ರವಾಸಿ ತಾಣ. ಆದ್ರೆ ವರ್ಷದ ಆ 2 ತಿಂಗಳು ಬಂತೆಂದ್ರೆ ಸಾಕು, ಇಡೀ ಜಗತ್ತೇ ಇತ್ತ ತಿರುಗಿ ನೋಡುವಂತೆ ಮಾಡುತ್ತೆ ಎಲ್ಲಿನ ಒಂದು ನಿಗೂಢ ಘಟನೆ. ಆಕಾಶದಿಂದ ತಾವಾಗಿಯೇ ಬಂದು ಬೀಳುವ ನೂರಾರು ಹಕ್ಕಿಗಳು, ಹಳ್ಳಿಯ ಜನರೇ ಹೆದರಿ ಓಡುವಂತೆ ಮಾಡಿದ ಅಸ್ಸಾಂನ ಚಟಿಂಗ ಅರಣ್ಯದ ಈ ಸೀಕ್ರೆಟ್ ಏನು? ಇದು ಪ್ರಕೃತಿಯ ವಿಚಿತ್ರ ವಿದ್ಯಮಾನವೋ ಅಥವಾ ಇದರ ಹಿಂದೆ ಯಾವುದಾದ್ರೂ ವೈಜ್ಞಾನಿಕ ಕಾರಣವಿದೆಯೋ? ವಿಜ್ಞಾನಿಗಳನ್ನೇ ಚಕಿತಗೊಳಿಸಿದ ಚಟಿಂಗಾದ ಆ ಡೆಡ್ಲಿ ಮಿಸ್ಟ್ರಿಯ ಕಂಪ್ಲೀಟ್ ಸ್ಟೋರಿ ಇವತ್ತಿನ ವಿಡಿಯೋದಲ್ಲಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅಂಕಿತಾ ರೈ. ವರ್ಷ 1905. ಘೋರವಾದ ಕತ್ತಲೆ ರಾತ್ರಿ. ಆ ಕಾಡಿನ ಒಳಗೆ ಸಂಜೆಯಾದ್ರೂ ಮನೆಗೆ ಬಾರದ ಎಮ್ಮೆಯನ್ನ ಹುಡುಕುತ್ತಾ ಹೋದ ಗಂಡ ಹೆಂಡತಿಗೆ ಸಡನ್ ಆಗಿ ಒಂದು ಶಾಕ್ ಆಗಿರುತ್ತೆ. ಅವರ ಕೈಯಲ್ಲಿದ್ದ ಟಾರ್ಚ್ ಲೈಟ್ ಬೆಳಕನ್ನ ನೋಡಿ ಆಕಾಶದಿಂದ ಏನೋ ಒಂದು ಬಂದು ಅವರ ಮೈ ಮೇಲೆ ಥಪ್ಪಂತ ಬೀಳುತ್ತೆ. ಹತ್ತಿರ ಹೋಗಿ ನೋಡಿದ್ರೆ ಅವು ಪ್ರಾಣ ಇಲ್ಲದೆ ಬಿದ್ದಿರೋ ಪಕ್ಷಿ. ಕ್ಷಣಾರ್ಧದಲ್ಲಿಯೇ ಒಂದಲ್ಲ ಎರಡಲ್ಲ 10 ಹಕ್ಕಿಗಳು ಆಕಾಶದಿಂದ ತಾವಾಗಿಯೇ ಬಂದು ನೆಲಕ್ಕೆ ಅಪ್ಪಳಿಸ್ತಾ ಇರ್ತವೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಕಥೆಯೇ ಬೇರೆ ಇರುತ್ತೆ. ನೂರಾರು ಹಕ್ಕಿಗಳು ಹೆಣವಾಗಿ ಬಿದ್ದಿರುತ್ತೆ. ಆ ಕ್ಷಣದಲ್ಲೇ ಆ ದಂಪತಿಗೆ ಅರ್ಥ ಆಗುತ್ತೆ ಅಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ. ತಕ್ಷಣ ಪ್ರಾಣ ಉಳಿಸಿಕೊಂಡ್ರೆ ಸಾಕು ಅಂತ ಮನೆಗೆ ಓಡಿ ಬಂದು ಇಡೀ ಊರಿಗೆ ವಿಷ ಮುಟ್ಟಿಸ್ತಾರೆ. ಕಾಡ್ಗಿಚ್ಚಿನಂತೆ ಈ ನ್ಯೂಸ್ ಹರಡುತ್ತೆ. ಮರುದಿನ ಬೆಳಗ್ಗೆ ಊರಿನವರೆಲ್ಲ ಹೋಗಿ ನೋಡಿದ್ರೆ ಕಾಡಿನ ತುಂಬ ಬರೀ ಸತ್ತ ಹಕ್ಕಿಗಳೇ ಕಾಣಿಸ್ತವೆ. ಇದೇ ನೋಡಿ ಅಸ್ಸಾಂನ ಚಟಿಂಗ ಅರಣ್ಯದ ಆ ನಿಗೂಢ ಕತೆ. ಹಾಗಾದ್ರೆ ಆ ಹಕ್ಕಿಗಳು ಸಾಯ್ತಾ ಇರೋದು ಹೇಗೆ, ಚಾಕಾಗಿ, ಎಂದಿಗೂ ಸಸ್ಪೆನ್ಸ್ ಆಗಿ ಉಳಿದಿರೋ ಈ ಡೆಡ್ಲಿ ಸ್ಟೋರಿಯನ್ನ ಇವತ್ತು ಕಂಪ್ಲೀಟ್ ಆಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಚಟಿಂಗ ಇರೋದು ನಮ್ಮ ಭಾರತದ ಈಶಾನ್ಯ ರಾಜ್ಯವಾದ ಅಸ್ಸಾಂನಲ್ಲಿ. ಅಲ್ಲಿನ ಫೇಮಸ್ ಗಿರಿಧಾಮ ಹಾಪ್ಲಾಂಗ್ ನಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ ಈ ಸಣ್ಣ ಹಳ್ಳಿ. ಹಗಲಿನಲ್ಲಿ ಈ ಜಾಗವನ್ನ ನೋಡಿದ್ರೆ ಹಬ್ಬ, ನಿಜಕ್ಕೂ ಭೂಲೋಕದ ಸ್ವರ್ಗ ಅನ್ಸುತ್ತೆ. ಕಣ್ಣು ಹಾಯಿಸಿದ ಕಡೆಯೆಲ್ಲ ಎತ್ತರವಾದ ಬೆಟ್ಟಗಳು, ಗಿಡ ಮರಗಳು, ಸದಾ ಹಸಿರಾಗಿರೋ ನೇಚರ್. ಇಲ್ಲಿ ವರ್ಷದ ಬಹುತೇಕ ದಿನ ಮಳೆ ಬೀಳ್ತಾನೆ ಇರುತ್ತೆ. ಬೆಟ್ಟಗಳ ಮಧ್ಯ ಹರಿಯೋ ಸಣ್ಣ ಜರಿಗಳು, ಹಕ್ಕಿಗಳ ಸೌಂಡ್ ಈ ಕಾಡಿಗೆ ಒಂಥರ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಆದ್ರೆ ಈ ಕಾಡಿನ ಅತಿ ದೊಡ್ಡ ಟ್ವಿಸ್ಟ್ ಇರೋದೇ ಇಲ್ಲಿನ ಕ್ಲೈಮೇಟ್ ನಲ್ಲಿ. ಇಲ್ಲಿ ಬಿಸಿಲು ಜಾಸ್ತಿ ಇರಲ್ಲ. ದಿಢೀರಂತ ಎಲ್ಲಿಂದಲೋ ಮಂಜು ಕವಿದುಕೊಳ್ಳುತ್ತೆ. ರೋಡ್, ಮನೆ, ಮರ ಏನು ಕಾಣದಂತೆ ಇಡೀ ಏರಿಯಾನೇ ಬಿಳಿ ಮಂಜು ಲಾಕ್ ಮಾಡಿಬಿಡತ್ತೆ. ಹಗಲಿನಲ್ಲಿ ಇಷ್ಟೊಂದು ರಮಣೀಯವಾಗಿ ಕಾಣೋ ಇದೇ ಕಾಡು ರಾತ್ರಿ ಆಗ್ತಿದ್ದಂಗೆ ಡೇಂಜರಸ್ ಆಗಿ ಬದಲಾಗತ್ತೆ. ಅದರಲ್ಲೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಬಂತು ಅಂದ್ರೆ ಹಕ್ಕಿಗಳ ಪಾಲಿಗೆ ಅದು ಕಂಪ್ಲೀಟ್ ಮರಣ ಮೃದಂಗ. ಮೊದಲ ಬಾರಿಗೆ 1905ರಲ್ಲಿ ಆ ದಂಪತಿಗೆ ಈ ಹಕ್ಕಿಗಳ ನಿಗೂಢ ಸಾವು ಗೊತ್ತಾಯ್ತಲ್ಲ. ಅದಾದ ಮೇಲಂತೂ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹಕ್ಕಿಗಳು ಯಾಕಾಗಿ ಈ ರೀತಿ ಪ್ರಾಣ ಬಿಡ್ತಿವೆ ಅನ್ನೋದು ಅಲ್ಲಿದ್ದ ಝೇಮಿ ನಾಗಾ ಬುಡಕಟ್ಟು ಜನರಿಗೆ ತಲೆ ಬುಡ ತಿಳಿಯಲ್ಲ. ಅವರೆಲ್ಲ ಏನ್ ಅನ್ಕೊಂತಾರೆ ಅಂದ್ರೆ ಇದು ಪಕ್ಕಾ ದುಷ್ಟಶಕ್ತಿಗಳ ಕಾಟ. ದೆವ್ವಗಳೇ ಹಕ್ಕಿಯ ರೂಪಗಳಲ್ಲಿ ಬಂದು ಸಾಯ್ತಿವೆ ಅಂತ ಫುಲ್ ಪ್ರೆಷರ್ಗಿಳಿದು ಹೆದರಿ ಹೋಗ್ತಾರೆ. ಇಡೀ ಊರಿಗೆ
ಕೇಡುಗಾಲ ಬಂದಿದೆ ಅಂತ ಭಯ ಬಿದ್ದು ನಮ್ಗೆ ಈ ಊರೇ ಬೇಡ, ಇದು ಶಾಪಗ್ರಸ್ತ ಜಾಗ ಅಂತ ಅಲ್ಲಿಂದ ಗಂಟು ಮೂಟೆ ಕಟ್ಟಿಕೊಂಡು ಪಲಾಯನ ಮಾಡ್ತಾರೆ. ಅದಾದ್ಮೇಲೆ ತುಂಬಾ ವರ್ಷಗಳ ಕಾಲ ಆ ಕಾಡಿನಲ್ಲಿ ಮನುಷ್ಯರ ಓಡಾಟವೇ ಇರಲ್ಲ. ಆದ್ರೂ ಕೂಡ ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ಬಂತು ಅಂದ್ರೆ ಹಕ್ಕಿಗಳು ಬಂದು ಸಾಯೋದು ಮಾತ್ರ ನಿಲ್ಲಲ್ಲ. ಕತೆ ಇಲ್ಲಿಗ್ ಮುಗಿಯಲ್ಲ. 1950ರ ದಶಕದಲ್ಲಿ ಒಂದು ದೊಡ್ಡ ಚೇಂಜ್ ಆಗತ್ತೆ. ಚಟಿಂಗಾ ಸುತ್ತಮುತ್ತ ಇರೋ ಮೇಘಾಲಯದಿಂದ ಜಯಂತಿಯಾ ಅನ್ನೋ ಇನ್ನೊಂದು ಬುಡಕಟ್ಟು ಸಮುದಾಯ ಬಂದು ಇಲ್ಲಿ ಸೆಟಲ್ ಆಗತ್ತೆ. ಇವರು ಕೂಡ ಪ್ರತಿ ವರ್ಷ ಹಕ್ಕಿಗಳು ಆಕಾಶದಿಂದ ಬೀಳೋದನ್ನ ನೋಡ್ತಾರೆ. ಆದ್ರೆ ಇವರು ನಾಗಾ ಜನಾಂಗದ ತರ ಹೆದರಲ್ಲ. ಬದಲಿಗೆ ಇದನ್ನೇ ದೇವರಿಂದ ತಮಗೆ ಸಿಕ್ಕ ಗಿಫ್ಟ್ ಅನ್ಕೋತಾರೆ. ಆ ಹಕ್ಕಿಗಳನ್ನ ಹಿಡಿದು ತಿನ್ನೋಕೆ ಶುರು ಮಾಡ್ತಾರೆ. ಅದಕ್ಕಾಗಿ ಇವರು ಒಂದು ಪ್ಲಾನ್ ಮಾಡ್ತಾರೆ. ರಾತ್ರಿ ಹೊತ್ತು ದೊಡ್ಡ ದೊಡ್ಡ ದೀಪಗಳನ್ನ ಇಟ್ಟು ಕೈಯಲ್ಲಿ ಬಿದಿರಿನ ಕೋಲುಗಳನ್ನ ಹಿಡಿದು ರೆಡಿಯಾಗಿ ನಿಲ್ತಾರೆ. ಹಕ್ಕಿಗಳು ಬಂದು ಆ ಬೆಳಕಿಗೆ ಡಿಕ್ಕಿ ಹೊಡೆದು ಒದ್ದಾಡ್ತಿರುವಾಗ ಕೋಲಿನಿಂದ ಬಡಿದು ಬೇಟೆಯಾಡ್ತಾರೆ. ಒಂದು ರೀತಿಯಲ್ಲಿ ಈ ಜಯಂತಿಯ ಕಮ್ಯುನಿಟಿಗೆ ಇದೊಂದು ಆನ್ಯುವಲ್ ಫೆಸ್ಟಿವಲ್ ಅಥವಾ ವಾರ್ಷಿಕ ಹಬ್ಬದ ತರ ಆಗ ಹೋಗುತ್ತೆ. 1950ರಿಂದ 1964ರವರೆಗೂ ಈ ಹಕ್ಕಿಗಳು ಸಾಯೋ ಸೀಕ್ರೆಟ್ ಕೇವಲ ಆ ಕಾಡಿನ ಜನರ ಮಧ್ಯೆ ಮಾತ್ರ ಇರುತ್ತೆ. ಹೊರ ಪ್ರಪಂಚಕ್ಕೆ ಗೊತ್ತೇ ಇರಲ್ಲ. ಆದ್ರೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಪಡೆದ ಬ್ರಿಟಿಷ್ ಮೂಲದ ಇಂಡಿಯನ್ ಪ್ರಕೃತಿ ಪ್ರೇಮಿ E.P. ಗಿ ಅನ್ನೋರು 1964ರಲ್ಲಿ ಚಟಿಂಗಾ ಹಳ್ಳಿಗೆ ವಿಸಿಟ್ ಮಾಡ್ತಾರೆ. ಈ ವಿಚಿತ್ರ ಘಟನೆಯನ್ನ ತಮ್ಮ ಕಣ್ಣಾರೆ ನೋಡಿ ಶಾಕ್ ಆಗ್ತಾರೆ. ಅಷ್ಟೇ ಅಲ್ಲ, ತಾವೇ ಬರೆದ ಪುಸ್ತಕ ವೈಲ್ಡ್ ಲೈಫ್ ಆಫ್ ಇಂಡಿಯಾದಲ್ಲಿ ಈ ನಿಗೂಢತೆ ಬಗ್ಗೆ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡ್ತಾರೆ. ಅಲ್ಲಿವರೆಗೂ ಕಾಡಿನ ಜನರಿಗಷ್ಟೇ ಗೊತ್ತಿದ್ದ ರಹಸ್ಯ ಮೊದಲ ಬಾರಿಗೆ ಇಡೀ ವಿಶ್ವಕ್ಕೆ ರಿವೀಲ್ ಆಗುತ್ತೆ. ಆಮೇಲಂತೂ ಈ ಮಿಸ್ಟರಿಯನ್ನ ಕಣ್ಣಾರೆ ನೋಡೋಕೆ ಅಂತಾನೆ ಪ್ರಪಂಚದ ನಾನಾ ಮೂಲೆಗಳಿಂದ ಜನರು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ಗೆ ಚಟಿಂಗಾಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1980ಕ್ಕೂ ಮುಂಚೆ ಇದರ ಹಿಂದೆ ನಾನಾ ರೀತಿಯ ಥಿಯರಿಗಳು, ಕತೆಗಳು ಕೇಳಿ ಬರ್ತಾ ಇರುತ್ತೆ. ಕೆಲವರು ದೆವ್ವ ಅಂದ್ರೆ, ಇನ್ನು ಕೆಲವರು ದೇವರ ವರ ಅಂತ ಹೇಳ್ತಾ ಇರ್ತಾರೆ. ಆದ್ರೆ 1980ರ ಹೊತ್ತಿಗೆ ಭಾರತದ ಹೆಮ್ಮೆಯ ಪಕ್ಷಿ ತಜ್ಞ ದಿ ಲೆಜೆಂಡ್ ಡಾಕ್ಟರ್ ಸಲೀಂ ಆಲಿ ಮತ್ತು ಅವರ ಟೀಮ್ ಚಟಿಂಗಾಗೆ ಎಂಟ್ರಿ ಕೊಡುತ್ತೆ. ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಹಕ್ಕಿಗಳು ಪ್ರಾಣ ಬಿಡೋದನ್ನ ಲೈವ್ ಆಗಿ ವಾಚ್ ಮಾಡ್ತಾರೆ. ಈ ಪಕ್ಷಿಗಳಿಗೆ ಯಾರಾದ್ರೂ ವಿಷ ಹಾಕ್ತಿದ್ದಾರಾ ಅಥವಾ ಇವು ನಿಜಕ್ಕೂ ಡಿಪ್ರೆಷನ್ಗೆ ಒಳಗಾಗಿ ಪ್ರಾಣ ತ್ಯಾಗ ಮಾಡ್ತಾವ ಅಂತ ಪ್ರತಿಯೊಂದನ್ನ ಇಂಚಿಂಚಾಗಿ ಚೆಕ್ ಮಾಡ್ತಾರೆ. ಕೊನೆಗೆ ಅವರಿಗೆ ಸಿಕ್ಕ ಆ ಶಾಕಿಂಗ್ ಸತ್ಯ ಏನಂದ್ರೆ, ಇಲ್ಲಿ ಹಕ್ಕಿಗಳು ಬೇಕು ಅಂತ ಪ್ರಾಣ ಬಿಡ್ತಿಲ್ಲ. ಬದಲಿಗೆ ವಿಶಿಷ್ಟ ಭೌಗೋಳಿಕ ಪರಿಸ್ಥಿತಿ ಮತ್ತು ಮನುಷ್ಯರು ಉರಿಸೋ ಕೃತಕ ಬೆಳಕಿನ ಆಕರ್ಷಣೆಯಿಂದಾಗಿ ಹಕ್ಕಿಗಳಿಗೆ ದಿಕ್ಕು ತಪ್ಪುತ್ತೆ ಅನ್ನೋ ರಿಸರ್ಚ್ ರಿಪೋರ್ಟ್ ಕೊಡ್ತಾರೆ. ಸಲೀಂ ಆಲಿ ಅವರು ಇದು ದೆವ್ವಗಳ ಕಾಟ ಅಲ್ಲ, ಪೂರ್ವಜರ ಪ್ರೇತಾತ್ಮಗಳೂ ಅಲ್ಲ, ಇದರ ಹಿಂದೆ ಪಕ್ಕ ಸೈಂಟಿಫಿಕ್ ರೀಸನ್ ಇದೆ ಅಂತ ಇಡೀ ಜಗತ್ತಿನ ಕಣ್ಣು ತೆರೆಸ್ತಾರೆ. ಆದ್ರೆ ರಿಸರ್ಚ್ ಹೊರಬಂದ್ರೂ ಹಕ್ಕಿಗಳ ಹತ್ಯೆ ಮಾತ್ರ ನಿಲ್ಲಲ್ಲ. 1997ರ ಒಂದೇ ವರ್ಷದಲ್ಲಿ ಅಲ್ಲಿನ ಲೋಕಲ್ ಜನ ಬರೋಬ್ಬರಿ 4,000ಕ್ಕೂ ಹೆಚ್ಚು ಪಕ್ಷಿಗಳನ್ನ ಬೇಟೆಯಾಡ್ತಾರೆ. ಈ ಕ್ರೂರ ಘಟನೆ ಹಕ್ಕಿಗಳ ಪಾಲಿಗೆ ದೊಡ್ಡ ಡೇಂಜರ್ ಆಗಿ ಟರ್ನ್ ಆಗತ್ತೆ. ಇಡೀ ದೇಶದಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಎನ್ವಿರಾನ್ಮೆಂಟ್ ಪ್ರೇಮಿಗಳು ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಇದಾದ ನಂತರ 2000 ಇಸವಿಯಲ್ಲಿ ಅಸ್ಸಾಂನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಬೇರೆ ಬೇರೆ ವೈಲ್ಡ್ ಲೈಫ್ ಆರ್ಗನೈಸೇಷನ್ಗಳು ಜಟಿಂಗಾದಲ್ಲಿ ದೊಡ್ಡ ಮಟ್ಟದ ಅವೇರ್ನೆಸ್ ಮೂಡಿಸ್ತಾರೆ. ಹಕ್ಕಿಗಳನ್ನ ಕೊಲ್ಲೋದು ಮಹಾಪಾಪ ಅಂತ ಜನರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಇದರ ರಿಸಲ್ಟ್
ಇವತ್ತು ಅಲ್ಲಿ ಹಕ್ಕಿಗಳ ಬೇಟೆಯನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಇದೀಗ ಜಟಿಂಗಾದಲ್ಲಿ ಪಕ್ಷಿಗಳನ್ನ ಕೊಲ್ಲೋದನ್ನ ಕಾನೂನುಬದ್ಧವಾಗಿ ನಿಷೇಧಿಸಲಾಗಿದೆ. ಅರಣ್ಯ ಇಲಾಖೆಯವರು ರಾತ್ರಿ ವೇಳೆ ಹಕ್ಕಿಗಳಿಗೆ ದಿಕ್ಕು ತಪ್ಪಬಾರದು ಅಂತ ಹಳ್ಳಿಯ ಸ್ಟ್ರೀಟ್ ಲೈಟ್ಗಳನ್ನೇ ಆಫ್ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಅಲ್ಲಿನ ಜನರು ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸಂಜೆ ಆಗ್ತಿದ್ದಂಗೆ ಕಿಟಕಿ ಪಕ್ಕ ಯಾವುದೇ ಬಲವಾದ ಲೈಟ್ ಆನ್ ಮಾಡಲ್ಲ. ಇದರ ಪಾಸಿಟಿವ್ ರಿಸಲ್ಟ್ ಏನಪ್ಪಾ ಅಂದ್ರೆ, ಒಂದು ಕಾಲದಲ್ಲಿ ಪಕ್ಷಿಗಳನ್ನ ಕೊಲ್ಲುತ್ತಿದ್ದ ಇದೇ ಜಟಿಂಗಾ ಹಳ್ಳಿ ಇವತ್ತು ಪ್ರಪಂಚದಾದ್ಯಂತ ಇರೋ ಸೈಂಟಿಸ್ಟ್ಗಳು ಮತ್ತು ಹಕ್ಕಿ ಪ್ರೇಮಿಗಳನ್ನ ಸೆಳೆಯೋ ಒಂದು ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಗಿದೆ. ಆದ್ರೂ ಕೂಡ ಇಲ್ಲಿ ಇಂದಿಗೂ ವಿಜ್ಞಾನವನ್ನೇ ಮೀರಿದ ಏನೋ ಒಂದು ರಹಸ್ಯ ಅಡಗಿದೆ ಅನ್ನೋ ಮಾತುಗಳು ಅಲ್ಲಿನ ಗಾಳಿಯಲ್ಲಿ ತೇಲಿ ಬರ್ತಾನೆ ಇರುತ್ತೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಗೆಳೆಯರೆ? ಇದರ ಹಿಂದೆ ವಿಜ್ಞಾನದ ಆಟ ಇದೆಯಾ ಅಥವಾ ಪ್ರಕೃತಿಯ ನಿಗೂಢ ರಹಸ್ಯನ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.